ಬೆಳಗಾವಿಯಲ್ಲಿ ಖತರ್ನಾಕ್ ಕಳ್ಳರ ಗ್ಯಾಂಗ್ ಒಂದನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಆಪ್ತನಿಂದ 25 ಲಕ್ಷವನ್ನು ದೋಚಿದ್ದ ಗ್ಯಾಂಗ್ ಇದು. ಹಣವನ್ನು ದ್ವಿಗುಣ ಮಾಡಿಕೊಡ್ತೀನಿ ಅಂತ ಹೇಳಿ ನಾಟಕವಾಡಿ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿದ್ರು. 6 ಮಂದಿಯನ್ನು ಪೊಲೀಸರು ಈಗ ವಶಕ್ಕೆ ಪಡೆದಿದ್ದಾರೆ. ದೂರು ಕೊಟ್ಟಿದ್ರು ಅವರು, ದುಡ್ಡು ಕಳ್ಕೊಂಡವರು. ಹಾಗಾಗಿ ಇದೊಂದು ಖತರ್ನಾಕ್ ಕಳ್ಳರ ಗ್ಯಾಂಗ್. ಇನ್ನೂ ಗೊತ್ತಾಗಬೇಕು ಯಾರ್ಯಾರಿಗೆ ಈ ರೀತಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಯಾವ ರೀತಿ ದೋಖಾ ಮಾಡ್ತಾ ಇದ್ರು ಅಂದರೆ ಹಣವನ್ನು ಡಬಲ್ ಮಾಡಿಕೊಡ್ತೀವಿ. ಬಟ್ ಎಷ್ಟು ವರ್ಷಗಳಿಂದ ಇದನ್ನು ಕೇಳ್ತಾ ಇದ್ದೀವಿ ಅಂದರೆ ಜನ ಇನ್ನೂ ಹಳ್ಳಕ್ಕೆ ಬೀಳ್ತಾರೆ. ಹಣ ಡಬಲ್ ಮಾಡಿಕೊಡ್ತೀವಿ ಅಂದ ತಕ್ಷಣ ಜನರಿಗೆ ಆಸೆ, 30% ಬಡ್ಡಿ ಕೊಡ್ತೀವಿ ಅಂದ್ಬಿಟ್ರೆ ಆಸೆ. ತಗೊಂಡೋಗಿ ದುಡ್ಡನ್ನು ಸುರಿತಾರೆ. ಒಂದು ದಿನ ಅವ್ರು ಅದನ್ನ ಎತ್ಕೊಂಡು ಓಡ್ತಾರೆ. ಈ ಕಾಲದಲ್ಲೂ ಹಣ ಡಬಲ್ ಮಾಡಿಕೊಡ್ತೀನಿ ಅಂತಂದರೆ ಜನ ನಂಬಿ ಒಂದಲ್ಲ ಎರಡಲ್ಲ 25 ಲಕ್ಷ ಕೊಟ್ಟಿದ್ದಾನೆ ಅವನು, ಯಾರೋ ಪುಣ್ಯಾತ್ಮ. ಸತೀಶ್ ಜಾರಕಿಹೊಳಿ ಅವರ ಆಪ್ತನಂತೆ ಆತ. ಕೊನೆಗೀಗ ಆ ಗ್ಯಾಂಗನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ವಿಚಾರಣೆ ಮಾಡ್ತಾ ಇದ್ದಾರೆ. ಇನ್ನು ಯಾರ್ಯಾರಿಗೆ ಈ ಥರ ಮೋಸ ಮಾಡಿದ್ದಾರೆ, ಎಷ್ಟೆಷ್ಟು ದುಡ್ಡನ್ನು ಈ ಥರ ದೋಚಿದ್ದಾರೆ, ಇವೆಲ್ಲವೂ ಕೂಡ ಗೊತ್ತಾಗಬೇಕಾಗಿರ್ತಕ್ಕಂಥ ವಿಚಾರ. ಸತೀಶ್ ಜಾರಕಿಹೊಳಿ ಅವರ ಆಪ್ತ 25 ಲಕ್ಷ ಕಳ್ಕೊಂಡಿದ್ರು. ಹಣ ಡಬಲ್ ಮಾಡಿಕೊಡ್ತೀನಿ ಅಂದ ತಕ್ಷಣ ಇದ್ದಿದ್ದೆಲ್ಲ ತೆಗೆದು ಕೊಟ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಹಾಗಾಗಿ ಇವಾಗ ಕೊಟ್ಟ ಮೇಲೆ ದೋಖಾ ಆಗಿರೋದು ಗೊತ್ತಾಗಿದೆ, ಮೋಸ ಆಗಿರೋದು ಗೊತ್ತಾಗಿದೆ. ದೂರು ಕೊಟ್ಟಿದ್ದಾರೆ. ದೂರಿನ ಆಧಾರದಲ್ಲಿ ಈಗ ಬೆಳಗಾವಿ ಪೊಲೀಸರು ತನಿಖೆ ಮಾಡಿ ಆ 6 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಆ ಫೋಟೋದಲ್ಲಿ ನೋಡ್ತಾ ಇರೋ ಮಹಿಳೆ ಆ ಗ್ಯಾಂಗ್ನ ಒಬ್ಬ ಸದಸ್ಯೆ. ಇನ್ನು ಇವರೇನು ಇಲ್ಲೇ ಮಾಡ್ತಾ ಇದ್ರಾ, ಅಂತಾರಾಜ್ಯದಲ್ಲಿ ಮಾಡ್ತಾ ಇದ್ರಾ, ಎಲ್ಲೆಲ್ಲಿ ಮಾಡ್ತಾ ಇದ್ರು, ಏನು ಕತೆ, ಈ ರೀತಿ ದೋಖಾ ಯಾರ್ಯಾರಿಗೆ ಮಾಡಿದ್ದಾರೆ, ವಂಚನೆ, ಇವೆಲ್ಲವೂ ಕೂಡ ಗೊತ್ತಾಗಬೇಕು. सर ना बोल के सर तुम्ही फोन लावा की मला ಇಲ್ಲಿ ದಾವಣಿ ತಾ ಪೊಲೀಸ್ ಅಂತ ಕ್ಯಾಮ್ರಾದವ ಅಲ್ಲಿ ಕಳ್ಳರ ಗ್ಯಾಂಗ್ ಒಂದನ್ನು ಈ ರೀತಿ ಪೊಲೀಸರು ಅರೆಸ್ಟ್ ಮಾಡಿದರೆ ಇದ್ರ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಷನ್ ಬರಬೇಕು. ಯಾರು ಏನು ಎತ್ತ ಯಾವ ಥರ ಮೋಸ ಮಾಡ್ತಾ ಇದ್ರು ಅಂತ, ಅದು ಹೆಂಗೆ ಹಣ ಡಬಲ್ ಮಾಡ್ತೀನಿ ಅಂತ ತಕ್ಷಣ ಕೊಟ್ಬಿಡ್ತಾರೆ ನನಗೆ ಗೊತ್ತಿಲ್ಲ. ಏನು ಅಷ್ಟು ದಡ್ರ 25 ಲಕ್ಷ ಕೊಟ್ಬಿಡೋರು. ಇವ್ರು ಅದೇ ಊರವರ, ಬೇರೆ ಊರವರ, ಬೇರೆ ಊರವರಿಂದ ಬಂದಿರೋರಾದರೆ ಜನ ಇವ್ರನ್ನ ಹೆಂಗೆ ನಂಬಿದ್ರು, ಇವೆಲ್ಲ ಗೊತ್ತಾಗಬೇಕಲ್ಲ ಈಗ. ಹಾಗಾಗಿ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು. ದುಡ್ಡು ದೋಚಿದ್ದು ವಶಪಡಿಸ್ಕೊಂಡಿದ್ದಾರ ಅದು ಗೊತ್ತಿಲ್ಲ. ಯಾವುದೋ 25 ಲಕ್ಷ ವಶಪಡಿಸ್ಕೊಂಡಿದ್ದಾರಂತೆ, ಕ್ಯಾಶ್. ಅದೇ ದುಡ್ಡು ಅಲ್ಲಿ ಕಾಣಿಸ್ತಾ ಇರೋದು. 1 2 3 ಈಗ ಏನು ಹೇಳು ನಿಮ್ಗೆ ಏನು ಹೇಳೋದು, ನಮ್ಮ ಫ್ರೆಂಡ್ ಸದರ್ಗ ಪೊಲೀಸ್ ಸ್ಟೇಷನ್ದಾಗ ಇವೇನು ತಗೋಬೇಕು, ಈಗ ಇಂಥವನು ಡೈರೆಕ್ಟ್ ಏನು ಮಾಡಿರ್ಬೋದು ಅಂತ ಅವ್ನು ಡೈರೆಕ್ಟ್